ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಟಾನ್ ಕೊಟ್ಟಿದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ರೀತಿಯಾಗಿ ವ್ಯಂಗ್ಯವಾಡಿರುವಂತದ್ದು. ಬಿಜೆಪಿಗೆ ಇಂಡಿಪೆಂಡೆಂಟ್ ಆಗಿ ಗೆದ್ದು ತೋರಿಸುವಂತಹ ಶಕ್ತಿ ಇಲ್ಲ, ಹೀಗಾಗಿ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂತದ್ದು. ಸೋಲೋ ಭಯದಿಂದ ಜೆಡಿಎಸ್ ಜೊತೆ ಬಿಜೆಪಿ ಕೂಡ ಮೈತ್ರಿ ಮಾಡ್ಕೊಂಡಿದೆ. ಇದು ಹೆಂಗಾಗಿದೆ ಅಂದ್ರೆ ಜೆಡಿಎಸ್ ಒಂದ್ ರೀತಿಯಾಗಿ ನಾಯಿ ಕಾದಿತ್ತು ಅನ್ನ ಹಳಸಿತ್ತು ಅನ್ನೋ ಪರಿಸ್ಥಿತಿ, ಬಿಜೆಪಿ ಹಾಗೂ ಜೆಡಿಎಸ್ ಪರಿಸ್ಥಿತಿ ಅನ್ನೋ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯ ಅವರು ವೇದಿಕೆ ಮೇಲೆ ಒಂದ್ ರೀತಿಯಾಗಿ ಹೇಳಿ ಆಕ್ರೋಶವನ್ನ ಹೊರ ಹಾಕಿರುವಂತದ್ದು. ಕತೆ ಹೆಂಗಾಗಿದೆ ಅಂತಂದ್ರೆ ನಾಯಿ ಕಾದಿತ್ತು ಅನ್ನ ಅಳಸಿತ್ತು ಅನ್ನೋ ರೀತಿ ಹೌದೇ ಕಾಯ್ತಾ ಇದ್ರು, ಯಾವಾಗ ಕರೆದ್ರೆ ಸಾಕು ಅಂತೇಳಿ. ಬಿಜೆಪಿ ಅವರು ಕರೆದ ತಕ್ಷಣ 3 ಸ್ಥಾನಗಳಿಗೆ ಒಪ್ಕೊಂಡಿದ್ದಾರೆ. ಜೆಡಿಎಸ್ ಶಕ್ತಿ 3 ಸ್ಥಾನಗಳು. ಈಗಾಗಲೇ ವೆಂಕಟೇಶ್ ಅವರು ಅದನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. 3 ಸ್ಥಾನಗಳಿಗೆ ಮಾತ್ರ ಒಪ್ಕೊಂಡಿದ್ದಾರೆ. ಇನ್ನೊಂದು ಬೆಂಗಳೂರು ರೂರಲ್ ಸ್ಥಾನಕ್ಕೆ ಎಷ್ಟರ ಮಟ್ಟಿಗೆ ಇವರು ಜೆಡಿಎಸ್ ಸೆಕ್ಯುಲರ್ ಇವರು ಕಮ್ಯುನಲ್ ಅಲ್ಲ, ಸೆಕ್ಯುಲರ್. ಬಿಜೆಪಿ ಕಮ್ಯುನಲ್ ಪಾರ್ಟಿ. ಈ ಸೆಕ್ಯುಲರ್ ಅಂತ ಹೆಸರಿಟ್ಕೊಂಡು ಬಿಜೆಪಿ ಜೊತೆ ಸೇರ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಚುನಾವಣೆ ಎದುರಿಸ್ತಾ ಇದ್ದಾರಲ್ಲ, ಈ ಜೆಡಿಎಸ್ ನವ್ರಿಗೆ ಏನಾದ್ರು ಮಾನ ಮರ್ಯಾದೆ ಏನಾದ್ರು ಇದೆಯಾ ಅಂತ ಅವ್ರಿಗೆ ಯಾವ್ದಾದ್ರು ಸಿದ್ಧಾಂತ ಇದೆಯಾ? ಈಗಾಗಲೇ ವೆಂಕಟೇಶ್ ಹೇಳಿದ ರೀತಿಯಲ್ಲಿ ಕೇವಲ ಸ್ವಾರ್ಥ ಅಧಿಕಾರ ಬೇಕು ಅಷ್ಟೇ ಅವರಿಗೆ. ಅವರು ಪ್ರಧಾನಮಂತ್ರಿ ಆದದ್ದು ದೇವೇಗೌಡರು ಕಾಂಗ್ರೆಸ್ನ ಬೆಂಬಲದಿಂದ. ಇನ್ನೊಮ್ಮೆ ಧರ್ಮಸಿಂಗ್ ಅವರಿಗೆ ಕೊಟ್ಟಿದ್ದಂತೆ ಬೆಂಬಲವನ್ನು ವಾಪಸ್ ತಗೊಂಡು ಬಿಜೆಪಿ ಜೊತೆ ಸೇರಿ ಮುಖ್ಯಮಂತ್ರಿ ಆದರು ಕುಮಾರಸ್ವಾಮಿ. ಈಗ ಕುಮಾರಸ್ವಾಮಿ ಅವರು ಹೇಳ್ತಾರೆ, ನಮ್ಮ ಮನೆಗೆ ಬಂದ್ರು ನಮಗೆ ಬೇಸರದ ಬೆಂಬಲ ಕೊಟ್ಟರು ಅಂತೆಲ್ಲ ಹೇಳ್ತಾರೆ. ಆದ್ರೆ ಮುಖ್ಯಮಂತ್ರಿ ಆದದ್ದು ಯಾರಿಂದ? ನಮ್ಮಿಂದ ಅಲ್ಲ. ಮುಖ್ಯಮಂತ್ರಿ ಆದದ್ದು ದೇವೇಗೌಡರು, ಪ್ರಧಾನಮಂತ್ರಿ ಆದದ್ದು ಕಾಂಗ್ರೆಸ್ನಿಂದ ಅಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ಅವರು ಅವರ ಪಕ್ಷವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಕೋಮುವಾದಿಗಳ ಜೊತೆ ಸೇರಿದ್ದಾರೆ. ಅವರು ಈಗ ಜಾತ್ಯತೀತ ಪಕ್ಷ ಅಲ್ಲ. ಅದಕ್ಕೆ ನಾವು ಒಮ್ಮೆ ಹೇಳಿದೆ ದೇವೇಗೌಡರಿಗೆ ಇನ್ನು ಮುಂದೆ ಜಾತ್ಯತೀತ ಅಂತಕ್ಕಂಥ ಪದನ ತೆಗೆದಾಕ್ಬಿಡಿ. ಜನತಾದಳ ಜಾತ್ಯತೀತ ದಳ, ಜನತಾದಳ ಅಂತ ಇಟ್ಕೊಳ್ರಿ ಅಂತ ಹೇಳಿ. ನೀವು ಯಾವತ್ತೂ ಕೂಡ ಜಾತ್ಯತೀತರಾಗಿ ಉಳಿದಿಲ್ಲ. ಕೇವಲ ಕುಟುಂಬ ರಾಜಕಾರಣ ಮಾಡೋದು, ಸ್ವಾರ್ಥ ರಾಜಕಾರಣ ಮಾಡೋದು, ಅಧಿಕಾರಕ್ಕೋಸ್ಕರವಾಗಿ ಏನ್ ಬೇಕಾದ್ರೂ ತೀರ್ಮಾನ ಮಾಡೋದು ಇವತ್ತು ಪರಿಸ್ಥಿತಿ ಇರ್ತಕ್ಕಂಥದ್ದು. ಅದರಿಂದ ಬಿಜೆಪಿಯವರು 28ಕ್ಕೆ 28 ಗೆಲ್ತೀವಿ ಅಂತ ಹೇಳ್ತಕ್ಕಂಥದ್ರಲ್ಲಿ ಯಾವ ಗಮನಿಸ್ತಾ ಇದ್ದೀರಾ. ಸಿಎಂ ಸಿದ್ದರಾಮಯ್ಯ ಅವರು ಈ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಮಾತನಾಡಿದ್ದಾರೆ ಅಂತ. ಜೆಡಿಎಸ್ ಒಂದ್ ರೀತಿಯಾಗಿ ಜೆಡಿಎಸ್ ನ ನಾಯಿಗೆ ಹೋಲಿಸಿರುವಂತದ್ದು. ಜೆಡಿಎಸ್ ಅನ್ನೋ ಪಕ್ಷ ಒಂದ್ ರೀತಿಯಾಗಿ ನಾಯಿ ತರ ಕಾದಿತ್ತು, ಅನ್ನ ಹಳಸಿತ್ತು ಅನ್ನೋ ಪರಿಸ್ಥಿತಿ ಅವ್ರಿಗೆ ಉಂಟಾಗಿತ್ತು. ಹಾಗಾಗಿ ಎರಡೂ ಪಕ್ಷಗಳು ಸೇರ್ಕೊಂಡು ಮೈತ್ರಿ ಮಾಡ್ಕೊಂಡಿವೆ ಅನ್ನೋ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯ ಅವರು ವೇದಿಕೆ ಮೇಲೆ ಹೇಳ್ತಾ ಇರುವಂತದ್ದು. ಇದಕ್ಕೆ ವಿಪಕ್ಷದ ನಾಯಕರು ಯಾವ ರೀತಿಯಾಗಿ ಟಾಂಟ್ ಮಾಡ್ತಾರೆ ಅದನ್ನು ಕಾದು ನೋಡೋಣ.